ಚಲುವಿ 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 ಹಂಗ್ ಹುಡುಕ್ತಾ ಇದೀಯಾ? ಅದು ಅದೇನು ಅಂತ ಹೇಳವ. ಅದೇ ನಮ್ ಸಂಜೆ ಕಾಣ್ತಿಲ್ಲ. ಅವಾಗ್ಲೇ ದೇವಸ್ಥಾನ ಹತ್ರಕ್ಕೆ ಹೆಣ್ಣುಗಣ್ಣ ಕರ್ಕೊಂಡು ಹೋದ್ರಲ್ಲ. ಹೋಗಿ ಏಟೊತ್ತಾಯ್ತು? ಈಗ ತಾನೇ ಹೋದ್ರು. ತಗೊಳ್ಳಿ, ಹೂವಿನ ಹಾರ ತಗೊಳ್ಳಿ. ಓಂ ತದೇವ ಲಗ್ನಂ ಸದನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಲಂ ತದೇವ ಲಕ್ಷ್ಮೀ ಪದೇ ತೇಂಗ್ರೇಘಂ ಸ್ಮರಾಮಿ. ಓಹೋ ಓಹೋ, ದೊಡ್ಡ ಬೀಗರು ಬರಬೇಕು. ಏನ್ರಮ್ಮ, ಆಗ್ಲಿಂದ ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೀನಿ. ತಾವು ಇಷ್ಟು ತಡವಾಗಿ ಬರ್ತಾ ಇದ್ದೀರಲ್ಲ? ಯಾಕೆಂದ್ರೆ ನಿಮ್ಮದು ಸಂಪ್ರದಾಯಸ್ಥ ಕುಟುಂಬ, ಪ್ರತಿಯೊಂದು ಕೂಡ ಸಂಪ್ರದಾಯವಾಗಿ ನಡೀಬೇಕು. ಇದು ಅಲ್ಲದೇ ಮದುವೆ ಮೇಲ್ಚಾರಣೆ ಎಲ್ಲ ನಾನೇ ವಹಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹಿಂಗೆ ಹೇಳ್ತಾ ಇದ್ದೀನಿ. ಅಮ್ಮ, ನೀವು ದೊಡ್ಡವರು, ದೊಡ್ಡ ಮನಸ್ಸು ಮಾಡಿ ಈ ಮದುವೆ ಕಾರ್ಯನ ನಡೆಸ್ಕೊಡ್ಬೇಕು. ಅಮ್ಮ, ನಾನು ಆಗ್ಲಿಂದ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ಯಾರನ್ನ ಹುಡುಕ್ತಾ ಇದ್ದೀರಲ್ಲ? ನಮ್ಮ ಸಂಜಯ್ನ. ಓಹ್, ನಾಳೆ ಮದುವಾಗೋ ಹೆಣ್ಣು ಗಂಡುಗಳು ಯಾವ ರೀತಿ ಇರಬೇಕು ಅಂತೇಳಿ ಅವ್ರಿಗೆ ಸೂಚನೆ ಕೊಡೋದಿಕ್ಕ? ಹೇಳ್ಕೊಡಕ್ಕೆ. ಏನಕ್ಕ ಬೀಗರು ಅಷ್ಟು ಸಂತೋಷವಾಗಿ ಮಾತಾಡಿಸ್ತಾ ಇದ್ರೆ ನೀನು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ನೋಡ್ತಾ ಇದೀಯಾ? ಇದೇನಾ ನೀನ್ ಬೀಗರು ಕೊಡೋ ಮರ್ಯಾದೆ? ನಮ್ಮಂತ ಗೌರವ ಎಲ್ಲ ಏನಾಗ್ಬೇಕು ಹೇಳು? ಯಾರನ್ನ ಹುಡುಕ್ತಾ ಇದೀಯಕ್ಕ? ಸಂಜಯ್ನ. ಸಂಜಯನ್ನ? ಅವನ್ ತಾವ ಏನ್ ಕೆಲ್ಸ ನಿಂಗೆ? ಅದೇನ್ ಸಂಜಯನ್ ಮೊಬೈಲ್ ನಿನ್ ಕೈಗೆ ಹೆಂಗ್ ಬಂದದೆ? ಇದು ನಡ್ಕೊಂಬತ್ತು, ನಾ ಕರ್ಕ ಬಂದೆ. ಸುಮ್ಕಿರು. ಅಲ್ಲ ಕಣಕ್ಕೆ, ಹಿಂಗೊಂಚೂರು ಜವಾಬ್ದಾರಿ ಬೇಡ್ವಾ? ಇಲ್ಲಿ ಈಟೊಂದು ಕೆಲಸ ಇದೆ, ಇಷ್ಟೊತ್ತಿಗೆ ಬಂದ್ರೆ ಹೆಂಗೆ? ಅಯ್ಯೋ ಗೌರಿ, ನಾನು ಆಗ್ಲೇ ಬಂದೆ. ಆ ಛತ್ರ ತಕ್ಕೋಗಿ ಈಗ ಬರ್ತಾ ಇವ್ನಿ. ಅಲ್ಲ, ನಾವು ದೇವಸ್ಥಾನ ತಾವು ಇರ್ತೀವಿ ಅಂತ ಹೇಳಿದ್ವಲ್ಲ, ಅಲ್ಲಿ ಯಾಕೆ ಹೋದ್ರಿ? ಅದ್ ಸರಿ, ನನ್ ಸೀರೆ ತಂದ್ರ? ಅಯ್ಯೋ, ನಾನು ಮರವಿಗಿಷ್ಟು ಬ್ಯಾಗ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನಿಮ್ಗೆ ಯಾಕೋ ಇತ್ತೀಚೆಗೆ ತುಂಬಾ ಮರುವಾಗಿದೆ. ಅದಕ್ಕೆ ಅವ್ವ, ಅತ್ತೆನ ಯಾಕೆ ಬೈತಾ ಇದೆಯಾ? ಅವ್ರಿಗೂ ವಯಸ್ಸಾಯ್ತು, ಮರುವು ಅನ್ನೋದಿರುತ್ತಲ್ವಾ? ನಿನಗೂ ವಯಸ್ಸಾದ್ರೆ ಹಿಂಗೇನೆ. ಸುಮ್ಮನಿರ್ಲ. ಬಾ ಚಂದ್ರಿಕ, ಆಶೀರ್ವಾದ ತಗೋ. ಅಯ್ಯೋ ಬೇಡ ಕಣಪ್ಪ, ನಾನು ತವ ಆಶೀರ್ವಾದ ತಗೋಬಾರ್ದು. ಅತ್ತೆ, ನಿಮ್ಮ ಕಾಲದಲ್ಲಿ ಹೇಗೋ ಏನೋ ನನಗೆ ಗೊತ್ತಿಲ್ಲ, ನಾನು ಅದನ್ನೆಲ್ಲ ನಂಬೋದು ಇಲ್ಲ. ಬಾ. ನಾಳೆ ಮದುವೆ ಆಗಿದ ಕೂಡಲೇ ಚಲ್ವಿ ಅವ್ರನ್ನ ನೋಡ್ಕೊಂಡು ಬರೋಣ, ಅವ್ರ ಆಶೀರ್ವಾದ ತಗೊಳ್ಳೋಣ. ಪಾಪ, ಅವ್ರಿಗೆ ನಮ್ಮ ಮದುವೆ ನೋಡಬೇಕು, ನಮ್ಮ ಮದುವೆಯಲ್ಲಿ ಮುಂದೆ ನಿಂತು ತಾನೇ ಓಡಾಡಬೇಕು. ಅಷ್ಟೇ ಅಲ್ಲ, ಮದುವೆ ದಿನ ನನಗೆ ಅಲಂಕಾರ ಮಾಡಬೇಕು ಅಂತಲೂ ಆಸೆ ಇತ್ತು. ನನ್ನ ಹತ್ರ ಹೇಳ್ಕೊಂಡಿದ್ರು, ಆಗಲೇ ಇಲ್ಲ. ಅಲ್ಲ ಕಣವ, ಈ ಹೊತ್ತಿನಲ್ಲಿ ಆ ವಿಷಯ ಎಲ್ಲ ಯಾಕೆ? ಎಲ್ಲ ಎದ್ದೇಳಿ, ಒಂದೊಂದು ತಟ್ಟೆ ಎತ್ಕೊಳ್ಳಿ, ಹೋಗಿ ಹೊರಡು. ಬನ್ನಿ.
ಅದು ನಾ ಮನೆಯಿಂದ ಬಿರ್ಬಿರ್ ನೋಡ್ತಿದ್ದ ಆಟ್ರಾಗೆ ಈ ಸಂಜೆ ಮೊಬೈಲ್ಗೆ ಆ ಕೇಸ್ವಾನೋನು ಫೋನ್ ಮಾಡಿದ್ದ. ಚೆಲ್ವಿ ಬೋ ಕಷ್ಟ ಆಗವಳಂತೆ. ಚೆಲ್ವಿ ಹಾಸ್ಟೆಲ್ನಾಗ ತಾನೇ ಇರೋದು. ಹಾ, ಈ ವಿಷಯ ನಿಂಗ್ಯಾರು ಹೇಳ್ದವ್ರು? ನನಗೆಲ್ಲ ಗೊತ್ತಾಕ. ಈ ವಿಷಯ ನಿನಗೆ ಗೊತ್ತಿದೆ ಅಂತಾನೂ ನನಗೆ ಗೊತ್ತೈತೆ. ಯಾಕೆ ಈಗ ಚೆಲ್ವಿ ಹಾಸ್ಟೆಲ್ನಾಗಿಲ್ವಾ? ಇಲ್ವಂತೆ ಮಗ. ಆ ಹಾಳಾದ ನಾಗಣ್ಣ ಅನ್ನೋನು ಹೆಂಗೋ ಪತ್ತೆ ಮಾಡಿ ಆ ಚೆಲ್ವಿನ ಎತ್ತಾಕೊಂಡೋಗಿ ಆ ಚೌಡಿ ಕಟ್ಟೆಗೆ ಹೋಗೋನಂತೆ ಅವಳು ಬಸ್ ನಿಲ್ಸಕ್ಕೆ. ಇದಕ್ಕೆ ಅವ್ರ ಅಪ್ಪ ಅವನು ಒಪ್ಕೊಂಡವ್ರಂತೆ. ಆ ಮಗಿನ ಹಣೆ ಬರ್ದಾಗೆ ಆ ದೇವ್ರು ಆಯಿಸು ಅನ್ನೋದೇ ಬರೀಲಿಲ್ವೋ ಏನೋ. ಆಗ ಹೆಂಗನ ಮಾಡಿ ನಾವು ಚೆಲ್ವಿನ ಕಾಪಾಡ್ಬೇಕು, ಈ ಕಷ್ಟನ ಪಾರ್ ಮಾಡ್ಬೇಕು. ಇಲ್ಲಾಂದ್ರೆ ನಮ್ ರಾಜೇಶನ್ ಮಗಿನ ಈ ಪ್ರಪಂಚಕ್ಕೆ ಬರಕ್ ಮುಂಚೆ ಆ ರಾಕ್ಷಸರು ಕೊಂದಾಕ್ಬಿಡ್ತಾರೆ. ಅದಕ್ಕೆ ಈ ವಿಷಯ ಹೇಳೋಣಂತ ಸಂಜೆಗೆ ಓಡೋಡ್ ಬಂದೆ. ಅಕ್ಕ, ಸಂಜೆ ಹಂಗೆ ಈಗ ಈ ವಿಷಯ ಹೇಳೋದು ಬೇಡ. ಏನ್ಲ ಮಗ ಹಿಂಗ್ ಮಾತಾಡ್ತಿದ್ಯಾ? ಹೌದಕ್ಕ, ಸಂಜೆ ಹಂಗೆ ಈಗ ವಿಷಯ ಹೇಳಿದ್ರೆ ಅವನು ಚೆಲುವಿನ ಕಾಪಾಡಕ್ಕೆ ಓಡೋಯ್ತಾನೆ. ಚೆಲುವಿ ಮೇಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡವನೇ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಮದುವೆ ನಿಂತೋಗ್ಬಿಟ್ರೆ ಚಂದ್ರಿಕಾಗತಿ ಏನಕ್ಕ? ಊರಾಗೆ ನಮ್ಮ ಮಾನ ಮರವಾದ ಏನಾಯ್ತದೆ? ಹಂಗಾರೆ ಆ ಮಗಿಗಿಂತ ನಿನ್ ಮಾನ ಮರ್ವಾದಿನೇ ದೊಡ್ಡದು ಅಂತೀಯ? ಹಂಗಲ್ಲಕ್ಕ, ನಾವು ಚೆಲುವಿನ ಮಗುನ ಕಾಪಾಡಕ್ಕೆ ಏಟೊಂದು ಪ್ರಯತ್ನ ಮಾಡಿದ್ವಿ. ಏನಾದ್ರು ಆಯ್ತಾ? ನೋಡು, ಚೆಲುವಿ ಮಗ ಈ ಭೂಮಿ ಮ್ಯಾಗ ಬರಲೇಬೇಕು ಅಂತಿದ್ರೆ ಅದನ್ನ ತಡೆಯಕ್ಕೆ ಯಾರ ಕೈಯಿಂದನೂ ಆಗಕ್ಕಿಲ್ಲ. ನಾವೀಗ ಆ ಭಗವಂತನಿಗೆ ಆ ಭಾರನ ಹಾಕುವ. ನೋಡಕ್ಕ, ಯಾವುದೇ ಕಾರಣಕ್ಕೂ ಸಂಜೆ ಹಂಗೆ ಈ ವಿಷಯ ತಿಳಿ ಕೂಡ್ದು ಅಟೆಯ. ನಡಿ ನಡಿ, ಮೆರವಣಿಗೆಗೆ ಗೊತ್ತಾಯ್ತದ. ನಡಿ ನೀನು, ನಡಿ. ಚೆಲುವಿ 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 ಚೆಲುವಿ.
ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಚೌಡಿ ಕಟ್ಟೆ ಅಂತ ಗೊತ್ತಲ್ವ ನಿಮ್ಗೆ? ಅದೇ ನಾಟಿ ವೈದ್ಯ ಮಾಡ್ತಾರಲ್ಲ, ಅಲ್ಲಿಗೆ ಚಲ್ವಿನ ಅವ್ರ ಅಪ್ಪ ಅವ್ವ ಅವಳು ಬುಸ್ರಿಸಕ್ಕೆ ಅಂತ ಕರ್ಕೊಂಬಂದವ್ರೆ. ನಾಗಣ್ಣವರು ಚಲ್ವಿನ ಜೀಪಲ್ಲಿ ಕರ್ಕೊಂಬಂದ್ರು. ಚಲ್ವಿ ಬ್ಯಾಡ ಬ್ಯಾಡ ಅಂತಿದ್ರು. ಅವ್ರ ಅಪ್ಪ ಅವ್ವ ತರ ಅಂತ ಒಳಗೆ ಕೇಳ್ಕೊಂಡೋದ್ರು. ಅತ್ತೆ, ನಾ ಇಡೀ ಕಲ್ಯಾಣ ಮಂಟಪ ಹುಡ್ಕೊಂಬಂದೆ, ನೀವು ಇಲ್ಲಿದ್ದೀರಾ? ಯಾಕತ್ತೆ ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅವರಲ್ಲಿ ಆರಾಮಾಗಿದ್ದಾರೆ ಬಿಡಿ. ಅವ್ರಿಗೂ ಇಲ್ಲಿ ಬಂದು ಓಡಾಡಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಏನು ಮಾಡೋದು, ಎಲ್ಲೋ ಒಂದು ಕಡೆ ಸೇಫ್ ಆಗಿದ್ದಾರಲ್ಲ, ಅಷ್ಟು ಸಾಕು. ಯಾಕತ್ತೆ ಮದುವೆ ಅಂತ ಎಲ್ಲರೂ ಖುಷಿ ಖುಷಿಯಾಗಿ ಓಡಾಡ್ತಿದ್ದಾರೆ, ನಿಮಗೇನಾಯ್ತು? ನನ್ಗೇನು ಆಗಿಲ್ಲ ಕಳ್ಳ, ನನ್ಗೇನು ಆಗಿಲ್ಲ. ಆದ್ರೆ ಏನತ್ತೆ, ಅಲ್ಲೊಂದು ಜೀವ ಕೊರಗ್ತಾ ಐತೆ ಕಳ್ಳ. ನನ್ಗಾದ್ರೆ ಯಾಕಿಂಗೆ ಅದ್ಯಾಕಂಗೆ ಅಂತ ಕೇಳಕ್ಕೆ ಚತ್ರು ತುಂಬಾ ಜನ ಅವ್ರೆ. ಊಟ ಮಾಡ್ಲಿಲ್ಲ ಅಂದ್ರೆ ಬೀಗ್ರು ಬಂದು ಬಳಗ ನನ್ಗೋಸ್ಕರ ಎಲ್ರು ಕಾಯ್ತಾರೆ. ಆದ್ರೆ ಅವಳಿಗೆ ನೀ ಸತ್ಯ ಬದುಕಿದ್ಯಾ ಅಂತ ಯಾರು ಕೇಳೋರಿಲ್ಲ. ಅದಕ್ಕೆ ವಿಷಯ ನೆನ್ಸ್ಕೊಂಡ್ರೆ ನನಗೂ ನೋವಾಗುತ್ತೆ. ಆದ್ರೆ ಏನ್ ಮಾಡೋದು, ಅಣ್ಣ ಅಂತೂ ಬದುಕಿಲ್ಲ. ಬದುಕಿರ ಅದಕ್ಕೇನು ಇಲ್ದೆ ಮದ್ವೆ ಆಗ್ಬೇಕಾಗಿದೆ. ಅವಳು ಲಗ್ನಕ್ಕೆ ಬರೋಕ್ಕಿಂತ ಮುಖ್ಯವಾಗಿ ಹೋಗ್ಲಿ ಬಿಡು, ಅಣ್ಣ ಇಲ್ಲ ಅವಳಿಗೆ. ಅತ್ತೆ, ನೀವೇನೋ ನನ್ನಿಂದ ಮುಚ್ಚಿರ್ತಾ ಇದ್ದೀರಾ. ಏನಾಯ್ತು ಅಂತ ಹೇಳಿ. ನಿನ್ನೆ ಸಂಜೆಯಿಂದ ಒಂಥರ ಇದ್ದೀರಾ. ಅದಕ್ಕೆ ಈ ಮದುವೆಗೆ ಬರೋಕ್ಕಾಗಲ್ಲ ಅಂತನೂ ಗೊತ್ತು, ಅವರಲ್ಲಿ ಆರಾಮಾಗಿದ್ದಾರೆ ಅಂತನೂ ನಿಮಗೆ ಗೊತ್ತು. ಇಲ್ಲ, ಅವಳೆಲ್ಲ ಆರಾಮಾಗಿಲ್ಲ. ಇಲ್ಲ, ಅವಳೆಲ್ಲ ಆರಾಮಾಗೂ ಇಲ್ಲ, ನೆಮ್ಮದಿಯಾಗೂ ಇಲ್ಲ. ಒದ್ದಾಡ್ತಾವಳೆ. ಹೊಟ್ಟೆಲಿರೋ ಕಂದನ್ನ ಉಳಿಸ್ಕೊಳ್ಳೋಕೋಸ್ಕರ ಎಡಗೈಲಿ ಜೀವ ಹಿಡ್ಕೊಂಡು ಪ್ರಾಣ ಬಿಡ್ತಾವಳೆ ಅವಳು. ನಮ್ಮ ವಂಶದ ಕುಡಿನ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾವಳೆ ಅವಳು. ಅದಕ್ಕೆ ಹಾಸ್ಟೆಲ್ನಲ್ಲಿ ಇಲ್ಲ ಇಲ್ಲ, ನಾಗಣ್ಣ ಅವಳ ಹೊತ್ಕೊಂಡು ಹೊಂಟಾಗವನೆ.